ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ ಕರ್ತನೆ. ತಿರುಗಿ ಮತ್ತೊಂದಾವತಿ ಬುಧವಾರ ದಿವಸ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಒಂದು ಯೂಟ್ಯೂಬ್ ಮುಖಾಂತರ ಆನ್ಲೈನ್ ಮುಖಾಂತರವಾಗಿ ತಿರುಗಿ ನಿನ್ನ ವಾಕ್ಯಾನುಸಾರವಾಗ ಏಸಪ್ಪ ಮಾತಾಡುವನು ನಾನಲ್ಲ, ನನ್ನ ಮುಖಾಂತರವಾಗಿ ನೀವು ಮಾತಾಡು. ಕೇಳಿದಂಥ ವಾಕ್ಯಗಳು ನಮ್ಮೆಲ್ಲರ ಆತ್ಮಕ್ಕೆ ಲಾಭಾಶ ಮಾಡಿ ಇವತ್ತು ಈ ವಿಡಿಯೋಗಳು ಅನೇಕ ಜನರಿಗೆ ವೈರಲ್ ಆಗಿ ಅನೇಕ ಜನರು ನೋಡಿ ರಕ್ಷಣೆ ಹೊಂದಿ ನಿನ್ನ ಮಕ್ಕಳ ಜೀವಿಸುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಯಾಕೆಂದರೆ ನೀನೇ ನಮ್ಮ ತಂದೆ ದೇವರು, ನೀನೇ ಸೃಷ್ಟಿಕರ್ತನು. ನನಗೆ ಸ್ತೋತ್ರವಾಗಲಿ. ಈ ಒಂದು ಪ್ರಾರ್ಥನೆಯ ಕೂಟದ ಪ್ರಾರಂಭವು ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕೆಂದು ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಜಗದರ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಪ್ರೀತಿಯ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ದೇವರ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳು ಈ ಆನ್ಲೈನ್ ಮುಖಾಂತರವಾಗಿ ದೇವರ ಮತ್ತೊಂದಾವರ್ತಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯ ಏನಾಗಿದೆ? ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಒಂದು ಈ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನ ವಾಕ್ಯ ಏನಾಗಿದೆ. ಅದು ಯೇಸು Bahari Samsalam Ora Baharichoram. Open mouth face running dash Yogasana K Lab on Anandam Fry. ಆ ವಾಕ್ಯವೇನಾಗಿತ್ತು? ದೇವರಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತನ ವಾಕ್ಯ ವಚನ ಆಗಿದ್ದಾನೆ. ಈ ದೇವರ ವಾಕ್ಯವು ನಾವು ಬೈಬಲ್ ಅಲ್ಲಿ ನೋಡುವಾಗ ವಚನ ಎಂಬುದು ಅನೇಕ ಒಂದು ವಸ್ತುಗಳಿಗೆ ಹೋಲಿಕೆ ಮಾಡಲಾಗಿದೆ. ಅದರಲ್ಲಿ ಒಂದು ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ವಾಕ್ಯ ಎಂಬುದು ಎಂಥದ್ದು ಆಗಿದೆ, ಅದು ಏನು, ಅದಕ್ಕೆ ಹೋಲಿಕೆ ಆಗಿದೆ ಎಂಬುದಾಗಿ ನಾವು ನೋಡೋಣ. ಒಂದು 8 ಆ ಒಂದು ವಸ್ತುಗಳನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ. ಮೊದಲನಾಗಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮಗೆ ಸಜೀವವುಳ್ಳಂತದಾಗಿದೆ, ಅದು ನಮಗೆ ಆತ್ಮಿಕ ಆಹಾರವಾಗಿದೆ. ಮತ್ತು ದೇವರ ವಾಕ್ಯ ಏನಾಗಿದೆ? ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮೊದಲನೇದಾಗಿ ನೋಡ್ತೇವೆ ದೇವರ ವಾಕ್ಯ ಏನಾಗಿದೆ ಅಂದ್ರೆ ಬೆಂಕಿ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಬೆಂಕಿಯನ್ನು ಏನ್ ಮಾಡ್ತಾರೆ? ಅದು ಉರಿಸ್ತಾರಲ್ವಾ? ಉರಿಸುವಾಗ ಅದರಲ್ಲಿ ಒಂದು ಬಂಗಾರ ಚಿನ್ನವನ್ನು ಹಾಕಿದಾಗ ಆ ಬೆಂಕಿ ಏನ್ ಮಾಡುತ್ತೆ? ಆ ಚಿನ್ನಕ್ಕೆ ಅಪ್ಪಟ ಬಂಗಾರ ಮಾಡುತ್ತೆ. ಹಲ್ಲೆಲೂಯಾ. ಆ ಚಿನ್ನದಲ್ಲಿರುವಂತ ಅರುಗುವ ಮಣ್ಣೆಲ್ಲ ತೆಗೆದ್ಬಿಟ್ಟು ಆ ಬೆಂಕಿ ಏನ್ ಮಾಡುತ್ತೆ? ಆ ಚಿನ್ನಕ್ಕೆ ಶುದ್ಧ ಮಾಡುತ್ತೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ, ದೇವರ ವಚನ ಏನಾಗಿದೆ? ಅದು ಬೆಂಕಿ ಆಗಿದೆ. ಚಿನ್ನ ನಾವಾಗಿದ್ದೇವೆ. ಇವತ್ತು ದೇವರ ವಾಕ್ಯ ಎಂಬ ಬೆಂಕಿಯಲ್ಲಿ ನಾವು ಉರಿತಿರುವಾಗ ನಮ್ಮಲ್ಲಿರುವಂತ ಕೆಟ್ಟತನ, ದೋಷಗಳು ಎಲ್ಲ ಏನಾಗುತ್ತೆ? ಸುಟ್ಟು ಹೋಗಿ ನಾವು ಅಪ್ಪಟ ದೇವರ ಮಕ್ಕಳಾಗುತ್ತೇವೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಮೊದಲನೇದಾಗಿ ದೇವರ ವಾಕ್ಯ ಏನಾಗಿದೆ? ಬೆಂಕಿ ಆಗಿದೆ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ನೋಡ್ತೇವೆ ದೇವರ ವಾಕ್ಯ ಸುತ್ತಿಗೆ ಆಗಿದೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ವಾಕ್ಯ ಎದಕ್ಕೆ ಹೋಲಿಕೆ ಆಗಿದೆ ಅಂತ ನೋಡ್ತೇವೆ? ಸುತ್ತಿಗೆ. ಈ ಸುತ್ತಿಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಗಟ್ಟಿಯಾದ ಒಂದು ಗೋಡೆ ಆಗ್ಲಿ, ಗಟ್ಟಿಯಾದ ಒಂದು ಯಾವುದೇ ಕಲ್ಲಿರ್ಲಿ, ಅಲ್ಲಿ ಅದು ತಗೊಂಡೋಗಿ ಏನ್ ಮಾಡ್ತೀವಿ? ಆ ಸುತ್ತಿಗೆ ಅಂತ ನಾವು ಅದರಿಂದ ಹೊಡೆದಾಗ ಗಟ್ಟಿ ಇರುವಂತದ್ದು ಕಲ್ಲಾಗ್ಲಿ, ಬಂಡೆ ಆಗ್ಲಿ, ಗೋಡೆ ಆಗ್ಲಿ ಏನಾಗುತ್ತೆ? ಬಿದ್ದೋಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಸುತ್ತಿಗೆ ಅದು ಸ್ಟ್ರಾಂಗ್ ಆಗಿರುವಂತದ್ದು. ಅದೇ ರೀತಿ ದೇವರ ವಾಕ್ಯ ಕೂಡ ಏನಾಗಿದೆ ಅಂತ ಇಲ್ಲಿ ಎರಡನೇದಾಗಿ ಸುತ್ತಿಗೆ ಆಗಿದೆ. ಯಾವ ರೀತಿ? ಆ ಒಂದು ದೇವರ ವಾಕ್ಯ ಏನಿಗೆ ಸುತ್ತಿಗೆ ಆಗಿದೆ ಅಂದ್ರೆ ಬಲಿಷ್ಠವಾಗುವಂಥದ್ದು, ಇರುವಂಥದ್ದು, ಮುರಿದು ಹಾಕುವಂಥದ್ದು, ಒಡೆದು ಹಾಕುವಂಥದ್ದು ಕೆಲಸ ಏನಾಗಿದೆ? ಎದ್ರ ಕೆಲಸ ಆಗಿದೆ? ಅದು ಸುತ್ತಿಗೆ ಕೆಲಸ ಆಗಿದೆ. ಹಲ್ಲೆಲೂಯಾ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಅದು ಕೂಡ ಸುತ್ತಿಗೆ ಆಗಿದೆ. ಅದು ಹೇಗಂದ್ರೆ ನಮ್ಮಲ್ಲಿರುವಂತ ಒಂದು ಕೆಟ್ಟತನ, ಸೈತಾನನ ಆಲೋಚನೆಗಳನ್ನು ತರುವಾಗ ಆ ದೇವರ ವಾಕ್ಯ ಓದಿದಾಗ ಏನಾಗುತ್ತೆ? ಆ ಒಂದು ದೇವರ ವಾಕ್ಯ ಸುತ್ತಿಗೆ ಏನ್ ಮಾಡುತ್ತೆ? ಆ ಕೆಟ್ಟ ಯೋಚನೆಗಳು, ಸೈತಾನನ
ತಂತ್ರಗಳು, ಆತನ ಕುತಂತ್ರಗಳು, ಆತನ ಯೋಚನೆ ಪಾಪ ಮಾಡಬೇಕೆಂಬುದಾಗಿ ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡ್ ಅಲ್ಲಿ ಬರುವಂತ ಆಲೋಚನೆಗಳನ್ನು ಯೇಸುವಿನ ವಾಕ್ಯ ಏನ್ ಮಾಡುತ್ತೆ, ಸುತ್ತಿಗೆ ಆಗಿ ಅದನ್ನು ಒಡೆದು ಬಿಡುತ್ತೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ನಾವು ಮೂರನೇದಾಗಿ ನೋಡುವುದಾದರೆ, ಸೊ ದೇವರ ವಾಕ್ಯ ಏನಾಗಿದೆ, ಕನ್ನಡಿಯಾಗಿದೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಏನಾಗಿದೆ, ಕನ್ನಡಿಯಾಗಿದೆ. ಸೊ ಯಾವ ರೀತಿ ನಾವು ಕನ್ನಡಿದಾಗ, ನಾವು ನೋಡ್ಕೊಂಡಿದಾಗ ಕನ್ನಡಿ ಏನ್ ತೋರಿಸುತ್ತೆ ಪ್ರಿಯರೇ, ನಮ್ಗೆ ನಾವು ಕಪ್ಪಗಿದ್ದೀವ ಬೆಳ್ಳಗಿದ್ದೀವ ಅಂತ ತೋರಿಸುತ್ತೆ. ಹಲ್ಲೆಲೂಯಾ. ನಮ್ಮ ಮುಖದಲ್ಲಿ ಕಲೆ ಇದೆಯಾ ಅಂತ ತೋರಿಸುತ್ತೆ. ಸೊ ನಮ್ಮ ಮುಖದಲ್ಲಿ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ಫ್ರೆಶ್ ಆಗಿ ನಾವು ಪೌಡರು ಅಥವಾ ಫೇರ್ ಅಂಡ್ ಲವ್ಲಿ ಏನಾದ್ರು ಕ್ರೀಮ್ ಹಚ್ಕೊಂಡ್ರು ನಾವು ಕನ್ನಡಿಯಲ್ಲಿ ನೋಡ್ಕೊಂಡಿದಾಗ ಅದು ನಾವು ಹೆಂಗಿದ್ದೇವೆ ಅಂತ ಹೇಳಿ ನಮಗೆ ನೀಟಾಗಿ ತೋರಿಸ್ತದೆ. ಅದೇ ರೀತಿ ಸೊ ದೇವರ ವಾಕ್ಯ ಏನಾಗಿದೆ, ಕನ್ನಡಿ ಆಗಿದೆ. ಯಾವಾಗಾಯ್ತು ನಾವು ದೇವರ ವಾಕ್ಯ ಬೈಬಲ್ ಹಿಡ್ಕೊಂಡು ಓದುವಾಗ ನಾವು ಹೇಗಿದ್ದೇವೆ, ನಾವು ಆತ್ಮಿಕವಾಗಿ ನಮ್ಮಲ್ಲಿ ಎಂತ ಗುಣಗಳಿದ್ದೇವೆ, ನಾವು ಮಾಡುವಂತ ತಪ್ಪು ಕೆಲಸಗಳು, ಮಾಡುವಂತ ಪಾಪಗಳು ದೇವರ ವಾಕ್ಯ ಓದುವಾಗ ಅದು ನಮಗೆ ತೋರಿಸಿಕೊಡುತ್ತೆ. ನೋಡು, ನಿನ್ನಲ್ಲಿ ಇಂಥ ಗುಣ ಇದೆ, ಇಂಥ ಕೆಟ್ಟ ಗುಣ ಇದೆ, ಇಂದ ಅಸೂಯ ಗುಣ ಇದೆ, ನಿನ್ನ ಹೊಟ್ಟೆ ಕಚ್ಚು ಗುಣ ಇದೆ. ಹಲ್ಲೆಲೂಯಾ. ನೀನು ಬೇರೆಗೆ ದ್ವೇಷಿಸುವಂತ ಗುಣ ಇದೆ, ಸ್ವಾರ್ಥದ ಗುಣ ಇದೆ, ನಿನ್ನಲ್ಲಿ ಅಹಂಕಾರದ ಗುಣ ಇದೆ, ನಿನ್ನಿಂದ ದೇವರ ದೂರ ಗುಣ ಇದೆ, ಪ್ರೇಯರ್ ಮಾಡುವಂತ ಗುಣ ನಿನ್ನಲ್ಲಿಲ್ಲ, ದೇವರ ವಾಕ್ಯ ಕೇಳುವ ಚರ್ಚಿಗೆ ಹೋಗುವ ಒಂದು ಗುಣ ನಿನ್ನಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಏನ್ ಮಾಡುತ್ತೆ, ನಾವು ಹೆಂಗಿದ್ದೇವೆ ಎಂಬುದಾಗಿ ನಮಗೆ ತೋರಿಸುತ್ತೆ. ಯಾವ ರೀತಿ ಕನ್ನಡಿ ಮುಂದೆ ನಿಂತ್ಕೊಂಡಿದಾಗ ನಮ್ಮ ಮುಖ ಆಗಲಿ, ಇಡೀ ನಮ್ಮ ಡ್ರೆಸ್ ಹೆಂಗಿದೆ, ನಮ್ಮ ಶರ್ಟ್ ಯಾವ ಕಲರ್, ನಮ್ಮ ಪ್ಯಾಂಟ್ ಯಾವ ಕಲರ್, ನೀಟಾಗಿ ಡ್ರೆಸ್ ಆಗಿದೆ ಅಥವಾ ಇಲ್ಲ ಅಂತ ಹೇಳಿ ಕನ್ನಡಿ ಏನ್ ಮಾಡುತ್ತೆ, ಸ್ಪಷ್ಟವಾಗಿ ತೋರಿಸುತ್ತೆ. ಹಲ್ಲೆಲೂಯಾ. ಅನೇಕ ಹೆಣ್ಮಕ್ಳು ಕೂಡ ಏನ್ ಮಾಡ್ತಾರೆ, 24 ಗಂಟೆ ಮುಂದೆ ಕನ್ನಡಿ ಮುಂದೆ ನಿಂತು ನೋಡ್ಕೋತಾರೆ. ಅವರು ಡ್ರೆಸ್ ಹಾಕೊಂಡು, ಸಾರಿ ಹಾಕೊಂಡು, ಆಮೇಲೆ ಜುಮ್ಕ್ ಅಂತ ವಾಲಿ ಹೇಗಿದೆ ಅಂತ ಹೇಳಿ ಅದು ನಾವು ನೋಡ್ಬೇಕಂತ ಹೇಳಿ ಮಿರರ್ ಮುಂದೆ, ಕನ್ನಡಿ ಮುಂದೆ ಏನ್ ಮಾಡ್ತಾರೆ, ಪದೇ ಪದೇ ನೋಡ್ಕೋತಾ ಅವ್ರು ನನ್ಗೆ ಇದು ಹೆಂಗ್ ಕಾಣಿಸ್ತದೆ, ಈ ಬಟ್ಟೆ ಹೆಂಗ್ ಕಾಣುತ್ತೆ, ಈ ಜ್ಯುವೆಲ್ರಿ ಹೆಂಗ್ ಕಾಣುತ್ತೆ ಅಂತ ಹೇಳಿ ನೋಡ್ಕೋತಾನೆ ಇರ್ತಾರೆ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಕನ್ನಡಿಯಂತೆ ಇದೆ. ಅದು ನಮ್ಮಲ್ಲಿರುವಂತ ಕೆಟ್ಟ ಗುಣಗಳು ಏನಿದೆ ಎಂಬುದಾಗಿ ತೋರಿಸುತ್ತೆ. ಒಂದ್ ವೇಳೆ ನಮ್ಮಲ್ಲಿ ಒಳ್ಳೆತನ ಇದ್ರೆ ಅದು ಕೂಡ ದೇವರ ವಾಕ್ಯ ನಾವು ಓದುವಾಗ ದೇವರ ವಾಕ್ಯ ಕನ್ನಡಿಯಂತೆ ನಮಗೆ ತೋರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಮತ್ತೆ ದೇವರ ವಾಕ್ಯ ನಾವು ನೋಡ್ತೇವೆ. 4ನೇದಾಗಿ ಬೀಜವಾಗಿದೆ. ಏನಾಗಿದೆ? 4ನೇದಾಗಿ ದೇವರ ವಾಕ್ಯ ಬೀಜವಾಗಿದೆ. ಯಾವ ರೀತಿ ಒಂದು ಬೀಜವನ್ನು ನಾವು ನೆಲದಲ್ಲಿ ಒಂದು ನೆಲವನ್ನು ಅಗಿದು ಆ ನೆಲದಲ್ಲಿ ಏನ್ ಮಾಡ್ತೀವಿ, ನಾವು ಬೀಜವನ್ನು ಹಾಕಿ ಅಲ್ಲಿ ನೀರು ಅದೆಲ್ಲ ಹಾಕೊಂಡು ಅಲ್ಲಿ ಗೊಬ್ಬರ ಹಾಕಿ ಅದಕ್ಕೆ ನಾವು ಇದು ಮಾಡಿದಾಗ ಏನಾಗುತ್ತೆ, ಆ ಬೀಜ ಏನಾಗುತ್ತೆ, ಬೆಳೆದು ಗಿಡ ಆಗುತ್ತೆ. ಹಲ್ಲೆಲೂಯಾ. ಮತ್ತೆ ಅದರಲ್ಲಿ ಕಾಯಿಗಳು, ಹೂಗಳಾಗಿ ಕಾಯಿಗಳಾಗ್ತವೆ, ಮತ್ತೆ ಅದರಿಂದ ಹಣ್ಣುಗಳು ಬರುತ್ತವೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಏನಾಗಿದೆ, ಬೀಜವಾಗಿದೆ. ಇವತ್ತು ದೇವರ ವಾಕ್ಯ ಎಂಬ ಬೀಜ ನಮ್ಮ ಜೀವಿತದಲ್ಲಿ, ನಾವು ನಮ್ಮ ಆತ್ಮದಲ್ಲಿ ನಾವು ದೇವರ ವಾಕ್ಯದ ಬೀಜವನ್ನು ನಾವು ಬಿತ್ತಿದಾಗ ಏನಾಗುತ್ತೆ, ಅದು ನಮಗೆ ಬೆಳೆಸುತ್ತೆ. ಯಾವ ರೀತಿ ಒಂದು ಬೀಜವನ್ನು ನೆಲದಲ್ಲಿ ಅಗಿದು ಹಾಕಿದಾಗ ಅದು ಬೆಳೆದು ಮರವಾಗಿ ಅದರಿಂದ ಹೂ ಬಿಟ್ಟು ಕಾಯಾಗಿ ಅದು ಹಣ್ಣು ಕೊಟ್ಟು ಮತ್ತೆ ಅಲ್ಲಿ ಕೂರುವುದಕ್ಕೆ ಅನೇಕ ಜನರಿಗೆ ನೆರಳು ಕೊಡುತ್ತೆ. ಏನು? ಬೀಜ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಏನಾಗಿದೆ, ಬೀಜವಾಗಿದೆ. ಹಲ್ಲೆಲೂಯಾ. 4ನೇದು ದೇವರ ವಾಕ್ಯ ಬೀಜ ಆಗಿದೆ. ಆ ದೇವರ ವಾಕ್ಯನ ಓದಿದಾಗ ಆ ಬೀಜವೆಂಬ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಬಿತ್ಕೊಂಡಿದಾಗ ನಾವು ಕೂಡ ಏನಾಗ್ತೀವಿ, ಆ ಮರದಂತೆ ಆಶ್ರದವಾಗಿರ್ತೇವೆ. ನಾವು ಕೂಡ ಹೂ ಕೊಡುವರಂತೆ ಮತ್ತು ಕಾಯಾಗಿ ನಾವು ಫಲ ಕೊಡುವರಂತೆ ಆಗಿ ದೇವರನ್ನು ಆಶೀರ್ವಾದ ಮಾಡ್ತಾರೆ. ಮತ್ತ ನಮ್ಮ ನೆರಳಲ್ಲಿ ಅಂದ್ರೆ ನಮ್ಮ ಜೀವಿತ ಒಂದು ಅಭಿವೃದ್ಧಿಯಾಗಿ ನೋಡಿ ನಾವು ಮರದಂತೆ ಫಲ ಕೊಡುವರಾಗಿದ್ದು ನೋಡಿ ಮತ್ತೆ ಅನೇಕ ಜನರು ನಮ್ಮ ಹತ್ರ ಓಡಿ ಬರ್ತಾರೆ. ಸೊ ದೇವರ ವಾಕ್ಯ ನಾವು ಬೀಜದಂತೆ ನಮ್ಮ ಹೃದಯದಲ್ಲಿ ಬಿತ್ತಿಕೊಂಡು ನಾವು ಒಳ್ಳೆಯ ಜೀವಿಸುವಾಗ ಸೊ ಅನೇಕರಿಗೆ ನಾವು ದೇವರ ವಾಕ್ಯ ಹೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತರಾಗ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಏನಾಗಿದೆ, ಬೀಜಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ಅದೇ ರೀತಿ 5ನೇದು ದೇವರ ವಾಕ್ಯ ಏನಾಗಿದೆ, ನೀರಾಗಿದೆ. ಪ್ರೈಸ್ ದಿ ಲಾರ್ಡ್. 5ನೇದಾಗಿ ದೇವರ ವಾಕ್ಯ ಏನಾಗಿದೆ, ನೀರಾಗಿದೆ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳ, ಈ ನೀರೇನಾಗಿದೆ, ನಮಗೆ ನಮ್ಮ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ.
ಒಂದ್ ವೇಳೆ ಊಟ ಇಲ್ಲ ಅಂದ್ರೂ ಇರ್ಬೋದು, ಆದ್ರೆ ನೀರಿಲ್ಲ ಅಂದ್ರೆ ಯಾರು ಇರಕ್ಕಾಗಲ್ಲ. ಅಟ್ಲೀಸ್ಟ್ ನೀರ್ ಕುಡ್ಕೊಂಡಾದ್ರೆ ಬದುಕ್ಬೋದಲ್ಲ. ಸೊ ನೀರೇನಾಗಿದೆ, ಸ್ನಾನ ಮಾಡಕ್ಕೆ ನೀರ್ ಬೇಕು, ನಮ್ಮ ಮೈ ಮೇಲೆ ಕೊಳೆ ತೊಳಕೊಳ್ಳಕ್ಕೆ ನೀರ್ ಬೇಕು, ಅನ್ನ ಮಾಡಕ್ಕೂ ನೀರ್ ಬೇಕು, ಸಾರು ಮಾಡಕ್ಕೂ ನೀರ್ ಬೇಕು, ಪ್ರತಿಯೊಂದು ತಿಂಡಿ ಮಾಡಕ್ಕೂ ನೀರ್ ಬೇಕು, ಕಾಫಿ ಟೀ ಮಾಡಕ್ಕೂ ನೀರ್ ಬೇಕು, ಬಟ್ಟೆ ತೊಳಿಲಕ್ಕೂ ಏನ್ ಬೇಕು, ನೀರ್ ಬೇಕು. ಈ ಪ್ರತಿಯೊಂದಕ್ಕೂ ಏನ್ ಬೇಕು, ನೀರ್ ಬೇಕು. ನೀರು ಯಾವ ರೀತಿ ನಮ್ಮ ಶರೀರದ ಮೇಲಿರುವಂತ ಆ ಕೊಳೆಯನ್ನು, ನಮ್ಮ ಬಟ್ಟೆಯಲ್ಲಿರುವಂತ ಕೊಳೆಯನ್ನು ತೊಳೆದು ಬಿಡುತ್ತದೋ, ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ವಾಕ್ಯ ನೀರಿನಂತೆ ನಮ್ಮ ಆತ್ಮದಲ್ಲಿ ಇರುವಂತ ಕೊಳ್ಳೆ ಆ ಹೊಲಸನ್ನು ತೊಳೆದು ಬಿಡುತ್ತದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯ ಓದುವಾಗ ಇವತ್ತು ನಮ್ಮಲ್ಲಿರುವಂತ, ನಮ್ಮ ಮನಸ್ಸಲ್ಲಿರುವಂತ ಕೆಟ್ಟತನ, ಆ ಕೆಟ್ಟ ಆಲೋಚನೆ, ಒಂದು ಸುಳ್ಳು ಮಾಡುವಂಥದ್ದು, ಕೊಳ್ಳೆ ಮಾಡುವುದು, ಕಳ್ತನ ಮಾಡುವಂಥದ್ದು, ಆ ವ್ಯಭಿಚಾರ ಮಾಡುವಂಥದ್ದು, ಇಂಥವೆಲ್ಲ ಆ ಹೊಲಸಾಗಿರುವಂತ ಆ ಪಾಪ ಏನ್ ಮಾಡುತ್ತೆ, ದೇವರ ವಾಕ್ಯನ ಓದಿದಾಗ ದೇವರ ವಾಕ್ಯ ನೀರಿನಂತೆ ಕೆಲಸ ಮಾಡಿ ನಮ್ಮ ಆತ್ಮದಲ್ಲಿರುವಂತಹ ಎಲ್ಲ ಆ ಪಾಪಗಳು ತೊಳೆದು ಬಿಡುತ್ತದೆ. ಹಲ್ಲೆಲೂಯಾ. ಯಾವ ರೀತಿ ಶರೀರದಲ್ಲಿ ಬಟ್ಟೆಯ ಕೊಳೆ ತೊಳೆಯುವಂತೆ ನೀರು ದೇವರ ವಾಕ್ಯ ಮಾಡುತ್ತೆ, ನೀರಿನಂತೆ ನಮ್ಮಲ್ಲಿರುವಂತದ್ದೆಲ್ಲ ಪಾಪ ತೊಳೆದು ನಮಗೆ ಶುದ್ಧಿ ಮಾಡುತ್ತೆ. ಅದಕ್ಕೆ ನೀರೇ ಬಹಳ ಮುಖ್ಯವಾಗಿರುವಂತೆ ದೇವರ ವಾಕ್ಯ ಏನಾಗಿದೆ, ನೀರಾಗಿದೆ. ಹಲ್ಲೆಲೂಯಾ. ಅದೇ ರೀತಿ ನೀರಿನಂತೆ ದೇವರ ವಾಕ್ಯವನ್ನು ನಾವು ನಮ್ಮ ಆತ್ಮಕ ಶುದ್ಧಿಯಾಗುವಂತೆ ನಾವು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಾವು ನೋಡ್ತೇವೆ. ಮತ್ತು 6ನೇದಾಗಿ ನೋಡ್ತೇವೆ, ದೇವರ ವಾಕ್ಯ ಏನಾಗಿದೆ, ಬೆಳಕಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ, ಕರ್ತನ ಪ್ರಿಯರೇ, ಬೆಳಕಾಗಿದೆ. ಯಾವಾಗಾಯ್ತು ಮನೆಯಲ್ಲಿ ಬೆಳಕಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೇನು ಕಾಣಿಸೋದಿಲ್ಲ. ಒಂದು ದಾರಿ ಹೋಗ್ಬೇಕಾದ್ರೆ ಅಲ್ಲಿ ಲೈಟ್ ಇಲ್ಲ, ಬೆಳಕಿಲ್ಲ ಅಂದ್ರೆ ನಾವು ಹೋಗುವಂತ ದಾರಿ ನಮ್ಗೆ ಗೊತ್ತಾಗೋದಿಲ್ಲ, ನಾವ್ ಎಲ್ಲಿದ್ದಿದೆ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಮುಂದೆ ತಗ್ಗಿದೆಯೋ ಎತ್ತರ ಇದೆಯೋ ತಗ್ಗಿದೆ ಏನದು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಬೆಳಕಿಲ್ಲ ಅಂದ್ರೆ, ದೀಪ ಇಲ್ಲ ಅಂದ್ರೆ ಏನಾಗುತ್ತೆ, ಯಾವ ವಸ್ತು ಎಲ್ಲಿದೆ, ಯಾರು ಇಲ್ಲಿದ್ದಾರೆ ಎಂಬುದೇ ಗೊತ್ತಾಗಲ್ಲ. ಎಲ್ಲಿಂದ ಏನ್ ಬರುತ್ತೋ ಅಂಬುದು ಗೊತ್ತಾಗಲ್ಲ. ಕತ್ತಲಿದ್ರೆ ಏನಾಗುತ್ತೆ, ಹುಳಗಳು ಬರುತ್ತೆ, ಯಾವ ಹುಳ ಎಲ್ಲಿಂದ ಬರುತ್ತೋ ಏನು ಎತ್ತ ಏನು ಗೊತ್ತಾಗಲ್ಲ. ಆದ್ರೆ ದೀಪ ಅಲ್ಲಿ ಇದ್ದಿದ್ದಾಗ, ಬೆಳಕಿದ್ದಾಗ ನಮಗೆಲ್ಲ ಸ್ಪಷ್ಟವಾಗಿ ಕಾಣುತ್ತೆ. ಮನೆಯಲ್ಲಿ ದೀಪದ ಬೆಳಕಿದ್ದಾಗ ನಮಗೆಲ್ಲ, ಕಿಚನ್ದಾಗ ಏನಿದೆ, ನಾವು ಕೂಡುವಂತ ಸ್ಥಳದಲ್ಲಿ ಏನಿದೆ ಎಲ್ಲ ಗೊತ್ತಾಗುತ್ತೆ ನಮಗೆ. ಹಾಲಲ್ಲಿ ಎಲ್ಲಿದೆ, ಬೆಡ್ರೂಮ್ ಅಲ್ಲಿದೆ, ಎಲ್ಲಿದೆ, ಅದರಲ್ಲಿ ಏನೇನು ವಸ್ತು ಇದೆ ಎಂಬುದಾಗೆಲ್ಲ ಏನಾಗುತ್ತೆ, ಬೆಳಕು ತೋರಿಸುತ್ತದೆ. ಹಲ್ಲೆಲೂಯಾ. ಸೊ ದಾರಿ ಮಧ್ಯದಲ್ಲಿ ನಾವು ಹೋಗುವಾಗ ಕೂಡ ನಮಗೆ ದಾರಿಯಲ್ಲಿ ದೀಪ ಇದ್ರೆ, ಬೆಳಕಿದ್ರೆ ಏನ್ ಮಾಡುತ್ತೆ, ನಮಗೆ ಹೋಗುವಂತ ದಾರಿ ನಮ್ಗೆ ತೋರಿಸುತ್ತೆ. ಅಲ್ಲಿ ಏನೇ ಕಲ್ಲು ಮುಳ್ಳು ಮತ್ತೆ ಏನೇ ತಗ್ಗಿದ್ರು ಕೂಡ ಆ ಬೆಳಕಿನ ಮಾರಿಸುತ್ತೆ, ನಿಮ್ಗೆ ತೋರಿಸುತ್ತೆ. ಆ ಬೆಳಕಿನ ವಿಷಯದಾಗ ನೋಡಿ ಏನ್ ಮಾಡ್ತೀರಿ, ಬೆಳಕಲ್ಲಿ ಇದ್ದಾಗ ಹೌದಪ್ಪ ಇಲ್ಲಿ ತೆಗ್ಗಿದೆ, ಕಲ್ಲಿದೆ, ಮುಳ್ಳಿದೆ ಅಂತ ಹೇಳಿ ಅದ್ರ ಪಕ್ಕದಿಂದ ನೀವು ಏನ್ ಮಾಡ್ತೀರಿ, ನೋಡ್ಕೊಂಡು ಹೋಗ್ತೀರಿ. ಅಂದ್ರೆ ಬೆಳಕಿದ್ರ ಎಲ್ಲ ಕಾಣಕ್ಕಾಗುವ, ಮುಳ್ಳು ಕಲ್ಲು ಇದ್ರು ನಡ್ಕೊಂಡು ಹೋಗ್ತೀರಾ, ಕೆಸರಿದ್ರು ಇಲ್ಲ, ಓಹೋ ಇಲ್ಲಿ ಕೆಸರಿದೆ, ಮಣ್ಣಿದೆ, ಇಲ್ಲಿ ಮುಳ್ಳಿದೆ ಅಂತ ಹೇಳಿ ಅದು ಬಿಟ್ಟು ಅದ್ರ ಪಕ್ಕ ಚೆನ್ನಾಗಿರುವಂತ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀರಾ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಏನಾಗಿದೆ, ಬೆಳಕಾಗಿದೆ, ದೀಪವಾಗಿದೆ. ಇವತ್ತು ದೇವರ ವಾಕ್ಯನ ಓದುವಾಗ ಅದು ದೀಪದಂತೆ, ಬೆಳಕಿನಂತೆ ನಮ್ಗೆಲ್ಲ ತೋರಿಸುತ್ತೆ. ಯಾವ್ದು ಕೆಟ್ಟದಿದೆ, ಇದು ಒಳ್ಳೇದಿದೆ, ನೋಡಪ್ಪ ಈ ರೀತಿ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ರೀತಿ ನಾವು ಕೆಲಸ ಮಾಡಿದ್ರೆ ನಮಗೆ ಅದು ಪಾಪ ಆಗುತ್ತೆ, ಇದು ಪಾಪದ ಕೆಲಸ ಇದೆ. ಹೌದು, ನಾವು ದೇವರ ವಾಕ್ಯ ನಮ್ಮಲ್ಲಿ ಇರುವಾಗ, ಆ ಬೆಳಕು ನಮ್ಮಲ್ಲಿ ಇರುವಾಗ ದೇವರ ವಾಕ್ಯ ಬೆಳಕಿನಂತೆ ನಮ್ಗೆ ತೋರಿಸುತ್ತೆ. ಒಬ್ಬ ವಿಷಯದಲ್ಲಿ ಆ ಮನುಷ್ಯನ ಜೊತೆ ನಾವು ಸಹವಾಸ ಮಾಡಿದ್ರೆ ನಾವು ಕೆಟ್ಟರಾಗ್ತೀವಿ, ಇಂಥವ್ರ ಜೊತೆ ಹೋದ್ರೆ ನಾವು ಏನಾಗ್ತೀವಿ, ಇಂಥದ್ದು ದಾರಿಯಲ್ಲಿ ಹೋಗ್ತೀವಿ, ಈ ದಾರಿಯಲ್ಲಿ ಹೋದ್ರೆ ಇಂಥ ಪಾಪ ಮಾಡಿದ್ರೆ ನಮ್ಗೆ ಈ ತರ ದೇವ್ರ ವಾಕ್ಯ ತೋರಿಸ್ತದೆ. ಇವತ್ತು ನೀನು ಆ ಒಂದು ಪಾಪ ನೀನು ತೋರಿಸುತ್ತೆ, ಇದು ಮಾಡಿದ್ರೆ ನೀನು ತಪ್ಪಾಗುತ್ತೆ, ಇದು ಮಾಡಿದ್ರೆ ನೀ ಪಾಪ ಆಗುತ್ತೆ, ನೀ ಬೈದ್ರೆ ಪಾಪ ಆಗುತ್ತೆ, ನೀ ಸುಳ್ಳಾಡಿದ್ರೆ ಪಾಪ ಆಗುತ್ತೆ, ನೀ ಬೇರೆಯವರಿಗೆ ಕೊಲೆ ಮಾಡೋದಾಗ್ಲಿ, ನೀನು ಬೇರೆ ಕೆಟ್ಟ ದೃಷ್ಟಿ ನೋಡೋದಾಗ್ಲಿ, ವ್ಯಭಿಚಾರ ಮಾಡೋದಾದ್ರೆ ಇವೆಲ್ಲ ಏನಾಗುತ್ತೆ, ತಪ್ಪು, ಇದು ಪಾಪ ಎಂಬುದಾಗಿ ದೇವರ ವಾಕ್ಯ ಮಾಡ್ತದೆ. ನೀನು ಹೃದಯದಲ್ಲಿ ಇದ್ದುಕೊಂಡು ನಿನಗೆ ಬೆಳಕಾಗಿ ತೋರಿಸುತ್ತೆ. ನೀನು ಅಲ್ಲಿ ಹೋದ್ರೆ, ಆ ಕೆಲಸ ಮಾಡಿದ್ರೆ ನೀನು ಬಿದ್ದೋಗ್ತೀಯಾ, ಆ ಕೆಲಸ ಮಾಡಿದ್ರೆ ನೀನು ದೇವರ ದೂರ ಆಗ್ತೀಯ ಎಂಬುದಾಗಿ ದೇವರ ವಾಕ್ಯ ಏನ್ ಮಾಡ್ತದೆ, ಬೆಳಕಿನಿಂದ ನಿನಗೆ ಏನ್ ಮಾಡಿಸ್ತದೆ, ಎಚ್ಚರ ಮಾಡುತ್ತದೆ.
ಅದಕ್ಕೆ ದೇವರಲ್ಲಿ ಕರ್ತನ ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯವನ್ನು ನಾವೇನ್ ಮಾಡಬೇಕು, ಬೆಳಕಿನಂತೆ ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು, ಅಳವಡಿಸಿಕೊಳ್ಳಬೇಕು. ಅದೇ ರೀತಿ 7ನೇದಾಗಿ ನೋಡ್ತೇವೆ, ದೇವರ ವಾಕ್ಯ ಏನಾಗಿದೆ, ಮಳೆ ಆಗಿದೆ. ಹಲ್ಲೆಲೂಯಾ. ಸೊ ಯಾವ ರೀತಿ ಮಳೆ ಏನ್ ಮಾಡುತ್ತೆ, ನಮಗೆ ನಾವು ಒಂದು ನಮ್ಮ ಹೊಲದಲ್ಲಿ, ನಮ್ಮ ಗದ್ದೆಯಲ್ಲಿ ನಾವು ಏನ್ ಮಾಡ್ತೀವಿ, ಬೀಜಗಳನ್ನು ಹಾಕಿದಾಗ ಅಲ್ಲಿ ಏನ್ ಮಾಡುತ್ತೆ, ನಮಗದು ಫಲವಂತದಾಗಿ ಒಂದು ಬೆಳೆ ಬರುವಂತೆ ಆಶೀರ್ವಾದ ಮಾಡುತ್ತದೆ. ಮಳೆ ಕೆಲಸ ಏನ್ ಮಾಡುತ್ತೆ, ನಾವೆಲ್ಲ ಒಂದು ಹೊಲದಲ್ಲಿ ಬೀಜವನ್ನು ಬಿತ್ತಿದಾಗ ಸೊ ಮಳೆ ಬಂದಿದಾಗ ಏನ್ ಮಾಡುತ್ತೆ, ಮಳೆ ಅದು ಆ ಎಲ್ಲ ಬೆಳೆಗಳ ಮೇಲೆ ಬಿದ್ದು, ಬೀಜಗಳ ಮೇಲೆ ಬಿದ್ದು ಅದು ಏನ್ ಮಾಡುತ್ತೆ, ಒಂದು ಒಳ್ಳೆ ಒಂದು ಬೆಳೆ ಬರುವಂತೆ, ಒಂದು ಫಲವತ್ತಾದ ಬೆಳೆ ಬರುವಂತೆ ಆ ಮಳೆ ಆಶೀರ್ವಾದ ಮಾಡುತ್ತೆ. ಒಂದು ಭೂಮಿ ಕೂಡ ಅದು ಫಲವಂತವಾದ ಭೂಮಿ ಮಾರ್ಪಡಿಸ್ತದೆ, ಯಾವುದು, ಮಳೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯ ಏನಾಗಿದೆ, ಮಳೆ ಆಗಿದೆ. ಆ ಮಳೆಯಂತೆ ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿಕೊಂಡಿದಾಗ ನಮ್ಮ ಆತ್ಮಿಕ ಒಂದು ಹೊಲದಲ್ಲಿ, ನಮ್ಮ ಆತ್ಮಿಕ ನೆಲದಲ್ಲಿ ನಾವು ದೇವರ ವಾಕ್ಯವನ್ನು ಬಿತ್ತಿದಾಗ ಅಲ್ಲಿ ಒಳ್ಳೆ ಬೆಳೆ ಬರುತ್ತದೆ. ಹಲ್ಲೆಲೂಯಾ. ನಮ್ಮ ದೇವರ ವಾಕ್ಯದ ಆತ್ಮಿಕ ಒಂದು ಬೀಜಗಳು ನಮ್ಮ ಹೃದಯದಲ್ಲಿ, ನಾವು ದೇವರ ವಾಕ್ಯಗಳನ್ನು ನಾವು ಬರೆದುಕೊಂಡು ನಾವು ದೇವರಿಗೆ ಪ್ರಾರ್ಥಿಸಿದಾಗ ಆ ಮಳೆಯಂತೆ ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟಿದಾಗ, ಹೃದಯ ಎಂಬ ಒಂದು ಹೊಲದಲ್ಲಿ, ಆ ನೆಲದಲ್ಲಿ ದೇವರ ವಾಕ್ಯ ಎಂಬ ಆ ಮಳೆ ಸುರಿದಿದಾಗ ಏನಾಗುತ್ತೆ, ನಾವು ಆತ್ಮಿಕವಾಗಿ ಮತ್ತು ಬೆಳಿತೀವ್ರಿ, ಫಲವಂತಾಗಿ ಬೆಳಿತೀವಿ. ಅನೇಕರಿಗೆ ನಾವು ಮಾರ್ಗದರ್ಶಕವಾಗಿ ನಾವು ಬೆಳಿತೀವಿ. ಅದಕ್ಕೆ ದೇವರ ವಾಕ್ಯ ಏನಾಗಿದೆ, ಮಳೆ. ಅದು ಎಂತ ಮಳೆ, ಫಲವಂತವಾದ ಮಳೆ ಮತ್ತು ಬೆಳೆಗಳನ್ನು ಫಲವಂತಾಗಿ ಬೆಳೆಸುವ ಬೆಳೆಯಾಗಿ ಅದು ಮಾಡುತ್ತದೆ. ಯಾವುದು, ಮಳೆ. ಅದಕ್ಕೆ ದೇವರ ವಾಕ್ಯ ನಾವು ಮಳೆ ಎಂತೆ ನಾವು ದೇವರ ವಾಕ್ಯವನ್ನು ಉಪಯೋಗ ಮಾಡಿಕೊಂಡಿದಾಗ ನಾವು ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಉನ್ನತವಾಗಿ ಫಲವತ್ತಾಗಿ ಬೆಳೆದು ನಾವು ದೇವರ ಮಕ್ಕಳಾಗ್ತೀವಿ. ಹಲ್ಲೆಲೂಯಾ. ಅದು ಕೊನೆಯದಾಗಿ ನೋಡ್ತೇವೆ, 8ನೇದಾಗಿ ದೇವರ ವಾಕ್ಯ ಏನಾಗಿದೆ, ಆತ್ಮಿಕ ಆಯುಧ ಆಗಿದೆ. ಇದು ಏನಾಗಿದೆ, ಒಂದು ವೆಪನ್ ಆಗಿದೆ. ದೇವರ ವಾಕ್ಯ ಒಂದು ಆಯುಧವಾಗಿದೆ. ಹಲ್ಲೆಲೂಯಾ. ಆಯುಧ ಏನ್ ಮಾಡುತ್ತೆ, ಒಬ್ಬ ಪೊಲೀಸರ ಕೈಯಲ್ಲಿ ಆ ಗನ್ ಇದ್ರೆ ಆತನಿಗೆ ಏನಾಗಿಲ್ಲ, ಭಯ ಇರಲ್ಲ. ಆತನಿಗೆ ವಿರುದ್ಧವಾಗಿ ಒಂದು ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿದ್ರು ಕೂಡ ಆತನ ಏನ್ ಮಾಡ್ತಾನೆ, ಧೈರ್ಯವಾಗಿ ಅದಕ್ಕೆ ಅವರಿಗೆ ಶೂಟ್ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಒಂದು ಕತ್ತಿರುವುದಾದ್ರೆ ಇವತ್ತಿನ ಕತ್ತಿ ಇದೆ ಅಂತೇಳಿ ಅದೇನ್ ಮಾಡುತ್ತೆ, ಸೊ ಆತನ ಧೈರ್ಯ ತಂದಿರುತ್ತೆ. ಅದು ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ನನ್ನ ಹತ್ರ ಈ ಆಯುಧ ಇದೆ ಅಂತೇಳಿ ಆಯುಧ ಇಟ್ಕೊಂಡಿಲ್ಲ ಏನ್ ಮಾಡ್ತಾನೆ, ಧೈರ್ಯವಾಗಿರ್ತಾನೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಆಯುಧದಿಂದ ಅವರು ಕಳ್ಳರನ್ನು ಎದುರಿಸ್ತಾರೆ. ಪೊಲೀಸರು, ಸೈನಿಕರು ಏನ್ ಮಾಡ್ತಾರೆ, ಒಂದು ಉಗ್ರವಾದಿಗಳು ಏನ್ ಮಾಡ್ತಾರೆ, ಅವರಿಗೆ ಎದುರಿಸ್ತಾರೆ. ಎದರಿಂದ, ಆಯುಧಗಳಿಂದ. ಅದೇ ರೀತಿ ಯೇಸು ಕ್ರಿಸ್ತನ ವಾಕ್ಯ ಏನಾಗಿದೆ, 8ನೇದಾಗಿ ಒಂದು ಆಯುಧವಾಗಿದೆ. ಅದು ವೆಪನ್ ಆಗಿದೆ. ಅದು ವಾಕ್ಯ ಎಂಬ ಆಯುಧ ನಮ್ಮಲ್ಲಿ ಇದ್ರೆ ನಾವು ಯಾರಿಗೆ ಎದುರಿಸ್ತೇವ್ರಿ, ಶೈತಾನನಿಗೆ ಈಸಿಯಾಗಿ ಎದುರಿಸಿ ಅವನ ಬಲ ನಾವು ಮುರಿಬಹುದು. ಆಮೆನ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ನಮಗೇನಾಗಿದೆ, ಒಂದು ಗನ್ ಆಗಿದೆ, ಒಂದು ಆಯುಧವಾಗಿದೆ, ಅದು ಒಂದು ಕತ್ತಿ ಆಗಿದೆ. ಹಲ್ಲೆಲೂಯಾ. ಆ ದೇವರ ವಾಕ್ಯವನ್ನು ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ಸೈತಾನನ ನಮ್ಮ ವಿರುದ್ಧವಾಗಿ ಕೊಡುವಂತ ಯೋಚನೆಗಳು, ಕೊಡುವಂತ ಮಂತ್ರ ತಂತ್ರಗಳಿಗೆ ನಾವು ದೇವರ ವಾಕ್ಯ ಹಿಡಿದುಕೊಂಡು ನಾವು ಶೂಟ್ ಮಾಡಿದಾಗ ಅದು ದೇವರ ವಾಕ್ಯ ಎಂಬ ಆಯುಧವನ್ನು ಹಿಡಿದುಕೊಂಡು ನಾವು ಅದಕ್ಕೆ ಶೂಟ್ ಮಾಡಿದಾಗ ಸೈತಾನ ಬಲ ಮುರಿದೋಗ್ಬಿಡ್ತದ್ರಿ. ಅಂತನ ಕುತಂತ್ರ, ಮಾಟ ಮಂತ್ರ ಏನೇ ಇರಲಿ, ಯೇಸು ಕ್ರಿಸ್ತನ ವಾಕ್ಯ ಎಂಬ ವಚನ ಎಂಬ ಆಯುಧವನ್ನು ನಾವು ಹಿಡಿದುಕೊಂಡು ನಾವು ಆ ಸೈತಾನನ್ನು ಎದುರಿಸಿದರೆ ಅವನು ಓಡಿ ಹೋಗ್ತಾನೆ. ಅವನು ಸೋಲಿಸಲಕ ನಮಗೇನ್ ಬೇಕು, ದೇವರ ವಾಕ್ಯ ಎಂಬ ಆಯುಧ ಬೇಕು. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಇಷ್ಟು ದೇವರ ವಾಕ್ಯ ಏನಾಗಿದೆ, ನಮ್ಮ ಜೀವನದಲ್ಲಿ ಬೇಕಾಗಿದೆ. ದೇವರು ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಹೌದು, ದೇವರ ವಾಕ್ಯ ವಚನ ಎಂಬಾತನು ಯೇಸು ಕ್ರಿಸ್ತನು. ಆದಿಯಲ್ಲಿ ಅದು ದೇವರ ಬಳಿಯಲ್ಲಿತ್ತು, ವಾಕ್ಯನೇ ದೇವರಾಗಿತ್ತು. ಇವತ್ತು ದೇವರು ನಮ್ಮ ಸತ್ಯವೇದದಲ್ಲಿ ತಿಳಿಸಿದ ಪ್ರಕಾರವಾಗಿ 8 ಒಂದು ನಾವು ನೋಡ್ತೇವೆ. ಸೊ ದೇವರ ವಾಕ್ಯ ಏನಾಗಿದೆ, ಇವೆಲ್ಲ ಒಂದು ವಸ್ತುಗಳಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ನೋಡ್ತೇವೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮೊದಲನೇದಾಗಿ ದೇವರ ವಾಕ್ಯ ಬೆಂಕಿ, 2ನೇದು ಸುತ್ತಿಗೆ, 3ನೇದು ಕನ್ನಡಿಯಾಗಿ, 4ನೇದು ಬೀಜ, 5ನೇದು ಮಳೆ, 6ನೇದು ನೀರು,
ಮತ್ತೆ ಆಮೇಲೆ ಬೆಳಕು, ಆಮೇಲೆ ಆತ್ಮಿಕ ಆಯುಧವಾಗಿ ನಾವು ದೇವರ ವಾಕ್ಯವನ್ನು ಈ ರೀತಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೋಬೇಕ್ರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು 8 ವಸ್ತುಗಳಂತೆ ನಾವು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದಾಗ ದೇವರು ನಾವು ಉನ್ನತವಾಗಿ ನಮ್ಮನ್ನು ಆಶೀರ್ವಾದ ಮಾಡಿ ನಾವು ಉನ್ನತವಾಗಿ ಬೆಳಿತೇವೆ. ಬೆಂಕಿಯಾಗಿ ನಾವು ದೇವರ ವಾಕ್ಯವನ್ನು ಉಪಯೋಗ ಮಾಡಿಕೊಂಡಿದಾಗ ನಾವು ಶುದ್ಧರಾಗ್ತೀವಿ. ಎರಡನೇದಾಗಿ ದೇವರ ವಾಕ್ಯವನ್ನು ನಾವು ವಸತಿಗೆ ಉಪಯೋಗ ಮಾಡಿದಾಗ ನಮ್ಮಲ್ಲಿರುವಂತೆ ಎಲ್ಲ ಕೆಟ್ಟ ಸೈತಾನ ಆಲೋಚನೆ ಮುರಿದು ಹೋಗ್ತವೆ. ಸೊ ದೇವರು ಒಳ್ಳೇದು ಮಾಡ್ತಾರೆ. ಮತ್ತೆ ನೀರಿನಂತೆ ಅಂದ್ರೆ ಮೂರನೇದಾಗಿ ಕನ್ನಡಿಯಂತೆ ನಾವು ದೇವರ ವಾಕ್ಯ ನಾವು ಬಳಸ್ಕೊಂಡಿದಾಗ ಏನ್ ಮಾಡುತ್ತೆ, ನಮಗಿರುವಂತ ಎಲ್ಲ ಪಾಪದ ಗುಣಗಳು ನಮಗೆ ಗೊತ್ತಾಗುತ್ತೆ. ನಾವು ಶುದ್ಧವಾಗಿ ಆಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ದೇವರ ವಾಕ್ಯ. ನಾಲ್ಕನೇದಾಗಿ ನೀರು ಯಾವ ರೀತಿ ಶುದ್ಧವಾಗಿ ಮಾಡುತ್ತೆ ನಮ್ಮ ಶರೀರಕ್ಕೆ, ಅದೇ ರೀತಿ ದೇವರ ವಾಕ್ಯ ಓದಿಕೊಂಡಿರುವಾಗ ನಮ್ಮ ಆತ್ಮದಲ್ಲಿರುವಂತ ಎಲ್ಲ ಪಾಪ ನಮಗೆ ತೊಳೆದುಕೊಳ್ಳಲು ನೀರು ಸಹಾಯ ಮಾಡುವಾಗೆ ದೇವರ ವಾಕ್ಯ ನೀರಿನಂತೆ ನಮಗೆ ಆಶೀರ್ವಾದ ಮಾಡುತ್ತೆ. ಐದನೇದಾಗಿ ಮಳೆ ಯಾವ ರೀತಿ ಫಲವತ್ತಾಗಿ ಭೂಮಿಯಲ್ಲಿ ಬಿದ್ದಿದಾಗ ಅದು ಫಲವತ್ತಾದ ಬೆಳೆ ಕೊಡುತ್ತದೆ, ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ದೇವರ ವಾಕ್ಯ ಮಳೆದಂತೆ ನಾವು ದೇವರ ವಾಕ್ಯ ಓದಿದಾಗ ಅದು ಫಲವಂತದಾಗಿ ನಮ್ಗೆ ಆಶೀರ್ವಾದ ಮಾಡ್ತದೆ. ಬೀಜ, ಸೊ ಬೀಜವನ್ನು ಯಾವ ರೀತಿ ಭೂಮಿಯಲ್ಲಿ ಅಗಿದಾಗ ಅದು ಯಾವ ರೀತಿ ಮರವಾಗಿ ಫಲ ನೆರಳು ಕೊಡುತ್ತವೆ, ಅದೇ ರೀತಿ ದೇವರ ವಾಕ್ಯ ಒಂದು ಆತ್ಮಿಕ ಹೃದಯದಲ್ಲಿ ನಾವು ಬಿತ್ತಿದಾಗ ನಮಗೆ ಒಳ್ಳೆಯ ಒಂದು ದೇವರು ಫಲವಂತವಾಗಿ ಒಂದು ಒಳ್ಳೆಯ ಫಲವಾಗಿ ಕೊಡುವಂತೆ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ವಾಕ್ಯನ ಬೆಳಕಿನಿಂದ ಉಪಯೋಗ ಮಾಡಿದಾಗ ನಾವು ಪಾಪದ ಮಾರ್ಗದಲ್ಲಿ ಹೋಗದಂತೆ ದೇವರ ವಾಕ್ಯ ಬೆಳಕಿನಂತೆ ನಮಗೆ ಲೋಕದಲ್ಲಿ ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸುತ್ತೆ. ಮತ್ತೆ ಅದೇ ರೀತಿ ಕೊನೆಯದಾಗಿ ದೇವರ ವಾಕ್ಯ ಏನಾಗಿದೆ, ಆತ್ಮಿಕ ಆಯುಧವಾಗಿದೆ. ಸೊ ಆತ್ಮಿಕ ಆಯುಧ ಏನ್ ಮಾಡುತ್ತೆ, ಒಳ್ಳೆಯ ರೀತಿಯಿಂದ ನಮಗೆ ದೇವರ ಮಾರ್ಗದಲ್ಲಿ ಹೋಗುವಾಗ ಸೈತಾನ ನಮಗೆ ಅಡೆತಡೆ ಮಾಡುವಾಗ ಬಲ ಮುರಿದೋದಕ್ಕಾಗಿ ದೇವರ ವಚನ ಎಂಬ ಆಯುಧ ನಮಗೆ ಉಪಯೋಗ ಆಗುತ್ತೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಕೊಟ್ಟಿರುವಂತಹ ಈ ಎಲ್ಲ ವಚನ ಎಂಬ ಈ ಆಯುಧಗಳನ್ನು, ಈ ಆತ್ಮಿಕ ವರಗಳನ್ನು ನಾವು ಪಡೆದುಕೊಂಡು ದೇವರ ವಾಕ್ಯ ಓದಿ ದೇವರಲ್ಲಿ ಬಲ ಹೊಂದಿ ದೇವರ ಮಕ್ಕಳಾಗಿ ನಾವೆಲ್ಲರೂ ಜೀವಿಸುವಂತೆ ನಿಮ್ಮೆಲ್ಲರನ್ನು ನಮ್ಮೆಲ್ಲರ ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೇಳಿದಂತ ನಮ್ಮೆಲ್ಲ ಈ ಒಂದು ದೇವರ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. Once again, may God bless this word, you and your family. Amen. Amen. Thank you, Jesus. Praise the Lord.